ಹಾಯ್ ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ರಬ್ಡಿ ಮಾಡೋದು ನೋಡೋಣ. ಕ್ಯಾರೆಟ್, ಹಾಲು, ಸಕ್ಕರೆ, ಏಲಕ್ಕಿ, ರವೆ ಹಾಗೂ ಮಿಲ್ಕ್ ಮೇಡ್ ಇಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು. ಕ್ಯಾರೆಟ್ನ ಕ್ಲೀನ್ ಮಾಡಿಕೊಂಡು ಸಣ್ಣದಾಗಿ ಹಚ್ಚಿ ಮಿಕ್ಸಿ ಜಾರಲ್ಲಿ ಹಾಲು ಮತ್ತು ಸಕ್ಕರೆ, ಏಲಕ್ಕಿ ಹಾಕಿ ನುಣ್ಣಗೆ ನುಬ್ಕೊಳ್ಳೋಣ. ಈ ಕಡೆ ಒಲೆ ಹಚ್ಚಿ ಬಾಣಲಿ ಮೇಲೆ 2 ಸ್ಪೂನ್ ತುಪ್ಪ ಹಾಕಿ ಹಾಗೂ ರುಬ್ಬಿದಂತಹ ಕ್ಯಾರೆಟ್ನ ಮಿಶ್ರಣ ಅದಕ್ಕೆ ಹಾಕಿ ಚೆನ್ನಾಗಿ ಹಸಿವಾಸನೆ ಹೋಗು ಫ್ರೈ ಆಗಲಿ. ಈ ಕಡೆ ಅರ್ಧ ಲೀಟ್ರ್ ಹಾಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಸಕ್ಕರೆ ಮತ್ತು ಸ್ವಲ್ಪ ಮಿಲ್ಕ್ ಮೇಡ್, 1/2 ಬಟ್ಲು ಮಿಲ್ಕ್ ಮೇಡ್ ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಥಿಕ್ನೆಸ್ ಬರಲಿ ಅಂತ. ಬೇಕಿದ್ದರೆ ಕೇಸರಿದೆಲ್ಲ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ನನಗೆ ಡೆಲ್ಲಿ ಕ್ಯಾರೆಟ್ ಸಿಕ್ಕಿತ್ತು ಇವತ್ತು, ಸೊ ತುಂಬ ಚೆನ್ನಾಗಿ ಒಳ್ಳೆ ಕಲರ್ಫುಲ್ ಆಗಿತ್ತಲ್ಲ, ಅದಕ್ಕೆ ನಾನು ಕೇಸರಿದೆಲ್ಲ ಯೂಸ್ ಮಾಡ್ತಾಯಿಲ್ಲ. ಊಟಿ ಕ್ಯಾರೆಟಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಈ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೊಂದು 4 ಸ್ಪೂನ್ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ಗೆ. ನಂತರ ಅದು ಒಂದು ಕುದಿ ಬಂದಾದಮೇಲೆ ಸ್ವಲ್ಪ ಚಿರೋಟಿ ರವೆನ ಹುರ್ಕೊಂಡಿದ್ದೀನಿ, ಅದನ್ನು ಹಾಕಿ ಮಿಶ್ರಣ ಮಾಡ್ತಾಯಿದ್ದೀನಿ. ಬಿಕಾಸ್ ಅದೊಂದು ಬೈಂಡಿಂಗ್ ಬರಬೇಕು ಮಾಡೋಕ್ಕೆ, ಅದಕ್ಕೋಸ್ಕರ ಅಷ್ಟೇ. ಒಂದು 2-3 ಸ್ಪೂನ್ ಆದರೆ ಓಕೆ. ನಂತರ ಅದನ್ನು ಜಾಮೂನು ಆಕಾರದಲ್ಲಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈ ರಬ್ಡಿ ಕೂಡ ರೆಡಿಯಾಗಿದೆ ಕುದ್ದಿ. ಇದಕ್ಕೆ ನಾವು ಜಾಮೂನು ಮಿಶ್ರಣ ಮಾಡ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕಿ 1-2 ಕುದಿ ಕುದಿಸಿದ್ರೆ ಕ್ಯಾರೆಟ್ ರಬ್ಡಿ ಸವಿಯಲು ಸಿದ್ಧ. ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು.